ಚಿಗ ಏಯ್ ಬರ 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 ಓಲಾಯದ ರಜಾ ಬಗ ಪೊಯ್ಲದ ಏ ಏ ಏ ಚಿಗ ಏ ಏ ಏ Tiga. Aja. Tiga. Tiga. Tarik kanan lagi. Aja. Tiga. Hey. Bara. Olayada raja baga poilada ye. ಚಿನ್ನಕ್ಕ ಯಾರದು? ಏ ನಾನಲ್ವಾ? ನಿನ್ಗೇನ್ ಬಂದಿತ್ತು ಕೂಗೋದಕ್ಕೆ? ನಾನೇನು ಹುಲಿಯೋ ಹಂದಿಯೋ? ಹಂದಿ ಅಲ್ದಿದ್ರೆ ಕೋಣ. ಎಲ್ಲಿ ಹೋಗಿದ್ದೆ ನೀನು? ಇಲ್ಲೇ ಇರ್ತೀನಿ ಅಂದಿದ್ದವ. ನೀ ಆಮೇಲೆ ಸಿಟ್ ಮಾಡು. ಈಗ ಚಿನ್ನಕ್ಕನ್ ಹುಡುಕ್ತಿದ್ದಾರೆ. ಆಗ್ಲೇ ಗಾಬರಿ ಆಗಿದೆ. ಚಿನ್ನಕ್ಕನ್ ಕರ್ಕೊಂಡು ಬೇಗ ಹೋಗ್ಬೇಕು. ಆಗೋ ಬಂದ್ರು. ಯಾಕಿಷ್ಟೊತ್ ಮಾಡಿದ್ರಿ? ನಾವು ಬರ್ತಿದ್ದಾಗ ದಾರಿ ತಪ್ಪ ಹೋಗ್ಬಿಡ್ತು. ಚಿನ್ನಿಯಲ್ಲಿ? ಆಗೋ ಅಲ್ಲಿ. ಎಂಕಮ್ಮ ಏನು ಆಯ್ತಾ ಇಷ್ಟೊತ್ನಲ್ಲಿ ಇಲ್ಲಿ? ಏನಿಲ್ಲ, ಎಂಕಮ್ಮ ನೋಡಕ್ ಬಂದದ್ದು. ಯಾಕ ನಿನ್ ಹೆಂಡತಿಗೆ ಹುಷಾರಿಲ್ಲನ? ಎಂಕಿನ್ ಕರ್ಕೊಂಡು ಹೋಗ್ ಬಂದ್ಯಾ? ಹ್ಞೂ ಅಮ್ಮೋರೆ, ಅದಕ್ಕೆ ಓಡಿ ಬಂದದ್ದು. ಸರಿ, ಕರ್ಕೊಂಡು ಹೋಗು. ಏನಾಗತ್ತೆ? ಇಲ್ಲೇ ಹಾಕಿದಾಳೆ. ಯಾರು ಬಂದಾರೆ? ಆಯ್ತಾ ಬಂದಾನೆ. ನೀ ಸ್ವಲ್ಪ ಹೊತ್ತು ಕೋಣೆಯಲ್ಲಿ ಕೂತಿರ್ತೀಯಾ? ಆಯ್ತಾ? ಆಯ್ತು, ಕೂತಿರ್ತೀನಿ.
ಆಯ್ತಾ? ಮುಕುಂದನವ್ರ ವಿಷಯ ಎಲ್ಲ ನನಗೆ ಗೊತ್ತದೆ. ಈಗ ಏನಾಗಬೇಕು ಹೇಳು? ಮುಕುಂದಯ್ಯನವರು ಹಾಲು ತರಲಿಕ್ಕೆ ಅಂತ ಕಳಿಸಿದ್ದು. ಮುಕುಂದಯ್ಯನವ್ರಿಗೆ ಹೇಳು ಚಿನ್ನಕ್ಕನ್ನ ಇಲ್ಲಿಗೆ ಕರ್ಕೊಂಬರ್ಲಿಕ್ಕೆ. ಪಾಪ ಸುಖದಲ್ಲಿ ಬೆಳೆದು ಹುಡುಗಿ, ಕತ್ಲಲ್ಲಿ ಈ ಹುಲ್ಕಲ್ಲಿ ಎತ್ತಿ ಹೆಂಗತ್ತದೋ ಏನೋ. ಇಲ್ಲಿ ಯಾರಿಲ್ಲ, ಬರ್ಲಿಕ್ಕೆ ಹೇಳು. ಬಾವಿ ಕೊಪ್ಪದ ಹೆಗ್ಗಡ ತಮ್ಮನ್ನ ಯಾರ ಕಣ್ಣಿಗೂ ಬೀಳದ ಹಾಗೆ ಕದ್ದು ಕೂರ್ಸಿನಿ. ನೀನು ಮಾತ್ರ ಈ ವಿಚಾರ ಯಾರಿಗೂ ಹೇಳಬೇಡ. ಗೊತ್ತಾಯ್ತಾ? ಬೇಗ ಓಡ್ ಮತ್ತೆ. ಇಲ್ಲೇ ಇತ್ತು ಬೆಳಗಿನ ಜಾವ ಕತ್ಲಲ್ಲಿ ಹೋದ್ರಾತು. ಇಲ್ಲ ಇಲ್ಲ ಎಂಕಮ್ಮ, ಅದು ಸಾಧ್ಯನೇ ಇಲ್ಲ. ನಾವು ಹೋಗ್ಲದ. ನಿಮಗೆ ಹಂಗಾಗ್ಬೋದು ಅಂತ ಹಾಗೆ ಮಾಡಿ. ಏನಾಗತ್ ನಿಂಗೆ? ಅದ್ಯಾಕೆ ಅಂಗಡಿಯ? ನಾ ಹೇಳಿಲ್ಲ ನಿಮ್ಗೆ ನಾನು ಒಬ್ಬಳನ್ನ ಬಿಟ್ಟು ಹೋಗ್ಬೇಡ ಅಂತ. ನೀನು ಒಬ್ಬಳನ್ನ ಎಲ್ಲಿ ಬಿಟ್ಟು ಹೋಗಿನಿ? ಹುಲಿಯನು ನಿನ್ನ ಸಂಗಡ ಇಲ್ಲೇನು? ನೋಡು, ನಾವ್ ಇಲ್ಲಿರೋದು ಬೇಡ, ಬೇಗ ಹೊಂಟೋಗವ. ಇಲ್ಲಿ ಏನೇನು ತಿರುಗ್ತವೆ. ಕಾಡಾಗೆ ಕಾಡು ಪ್ರಾಣಿಗಳು ತಿರುಗಬಾರ್ದೇನು? ಹಾವು, ಹುಲಿ, ಚೇಣು ಇವೆಲ್ಲ ನಮ್ಗೇನು ಮಾಡವು? ಚಿನ್ನಕ್ಕನ್ ಬೇರೆ ಕರ್ಕೊಂಬತ್ತಾವ್ರೆ. ಅಯ್ಯ, ನಾ ಕಂಡಿದ್ದ ಪ್ರಾಣಿಗಳನ್ನಲ್ಲ. ಮತ್ತೆ ಒಬ್ಬ ಸಿಪಾಯಿ ಕುದುರೆ ಮ್ಯಾಗ ಬಂದ. ಅಷ್ಟಾಗಿ ಒಬ್ಬ ಮದುವಳಿಗೆ ವೇಷ ಹಾಕೊಂಡು ಅಲ್ಲಿಗೆ ಬಂದ್ಲು. ಅವನು ಅವಳನ್ನ ಎತ್ತಿ ಕುದುರೆ ಮೇಲೆ ಕೂರಿಸ್ಕೊಂಡು ಒಂದೇ ಉಸಿರು ಹೊಂಟೋದ. ಕಣ್ಣು ಬಿಟ್ಕೊಂಡ್ಯಾ? ಕಣ್ಣು ಮುಚ್ಕೊಂಡು ಕನ್ಸ್ನಾಗ ಕಂಡ್ಯಾ? ಹುಲಿ ಏನೋ ಕನ್ಸ್ನಾಗೆ ಕಣ್ಣೇನೋ ಹಂಗೆ ಹೊಗಳ್ತಿತ್ತು. ಅರೆ ಕಲ್ಲಿನ ಮೇಲೆ ಕುದುರೆ ಕಟ ಕಟ ಅಂತ ಓಡ್ದಾಗ ನಮ್ಗೆ ಯಾರಿಗೂ ಇಷ್ಟು ಜನ ಕಾಣಿಸ್ಕೊಳ್ದಿರೋ ರಾಜ್ಕುಮಾರ ನೀನು ಕಾಣಿಸ್ಕೊಂಡೇನೋ ಚಂದುಳ್ಳಿ ಚೆಲ್ವೆ ಅಂತ. ಬಿಡ್ಬಿಡು, ಬರೀ ಬಿರಾಂತು ನಿಂದು. ಯಾಕೆ ಮಾತಾಡ್ದೆ ಹಿಂಗೆ ಸುಮ್ಮನೆ ಕುಂತ್ಬಿಟ್ಟಲ್ಲ? ನೀವ್ಯಾಕೆ ಸುಮ್ಮನೆ ಕೂತ್ಕೊಂಡ್ರಿ? ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡೆ. ಹಂಗಲ್ಲ, ಮೂರೊತ್ತು ಬಾಯಿ ಅನಾನ ಅಂತ ಒಟ್ಕೊಟ್ಟವಳು ಸುಮ್ಮನೆ ಕುಂತ್ಬಿಟ್ಟಲ್ಲ ಅಂತ ಕೇಳಿದೆ. ಗಾಳಿ ಬೋರಾಟನ ಆಲೈಸ್ತಾ ಕುಂತಿದ್ದೆ. ಇದೆಲ್ಲ ಪೂರೈಸಿದ ಮೇಲೆ ಮುಂದೇನು ಮಾಡೋದು ಯೋಚನೆ ಮಾಡಿ. ಏನು? ಸಿಂಬಾವಿ ಕೇರಿಗೆ ಹೋಗೋದು, ಮಾವಿನ ಮನೆಗೆ. ಹೆಗ್ಡೆಲೇರಾರೆ ಈಗ ಬರಬೇಡ ಕೇರಿಗೆ, ಈ ಪೊಲೀಸ್ನವ್ರದೆಲ್ಲ ತಣ್ಣಗಾದ್ಮೇಲೆ ಬಾ ಅಂತ. ಕೋಣೂರು ಸಣ್ಣಯ್ಯ ಮೊನ್ನೆ ಹೇಳಿದ್ರಲ್ಲ, ಅದೆಲ್ಲ ತಣ್ಣಗಾದಂಗೆ ಅಂತ. ಇಸಾರ್ ಜಾಬಿಗೆ ಗುಣವಾಗಿ ಅವನು ಊರಿಗೆ ಹೋದ್ನಂತೆ. ನೋಡು, ಇದೆಲ್ಲ ಪೊಲೀಸರು ಹುಡ್ಸಿರೋ ಉಪಾಯ.
ನಾ ಕೇರಿಗೆ ಹೋದ್ಮೇಲೆ ಮತ್ತೆ ಹಿಡ್ಕೊಳ್ಳೋಕ್ಕೆ ಈ ಉಪಾಯ ಮಾಡವ್ರೆ. ಮತ್ತೇನು ಮಾಡೋಣ? ಮುತ್ತೂರು ಸೀಮೆ ಕಡೆ ಹೋಗೋಣ, ಯಾರಿಗೂ ಗೊತ್ತಾಗ್ದಂಗೆ ಗಟ್ಟು ತೆಗ್ದೋರಂಗೆ ಏಸು ಹಾಕ್ಕೊಂಡು. ಥೂ, ನನ್ನಿಂದ ಆಗೋದಿಲ್ಲ ಆ ಹಸ್ಲೂರು ಬಿಲ್ಲೂರು ಹಂಗೆ ಸೀರೆ ಉಡೋಕ್ಕೆ. ಒಂದೆರಡು ದಿನ ಹಂಗೆ ಉಟ್ಕೊಂಡ್ರೆ ನಿಂದೇನು ಜಾತಿ ಹೋಗ್ತದಾ? ನೀವೇನು ಮಾಡು ಅಂದರೂ ನಾನು ಮಾಡ್ತೀನಿ, ಅದೊಂದು ಮಾತ್ರ ನನ್ನಿಂದ ಆಗೋದಿಲ್ಲ. ಅದಕ್ಕೆ ಹೇಳೋದು ನೀನು ಮಂಡಿ ಅಂತ. ನನ್ನ ಮಾತು ಕೇಳಂಗಿದ್ರೆ ನನ್ನ ಸಂಗಡ ಬಾ, ಇಲ್ಲ ಅಂದರೆ ನೀನು ಎಲ್ಲೋತೀಯೋ ಹೋಗು. ನಾನು ಎಲ್ಲಾದರೂ ಕೆರಿಗೋ ಬಾವಿಗೋ ಹಾಕ್ಬಿಟ್ಟು ಹೋಗಿ, ನಾನು ಕಂಡ್ರೆ ಯಾವಾಗಲೂ ನಿಮಗೆ ಸಸಾರ. ಮತ್ತೆ ಶುರು ಮಾಡ್ದಲ್ಲ ನಿನ್ನ ನಾಟಕ. ನಾನು ಇನ್ನೇನು ಬಿಟ್ಟೆ ಹೋಗ್ತೀನೇನೆ. ಸುಮ್ಮನಿರ. ಅಲ್ಲಿ ನೋಡು, ಬೆಂಕಿ ಕಾಣ್ತದೆ. ಹಾಂ, ಅವರೇ ಬರ್ತಾ ಇರಬೇಕು. ಹೌದು, ಲಾಟಿನ ಬೆಳಕೆ ಕಾಣ್ತಿರೋದು. ಅದು ಲಾಟಿನ ಬೆಳಕು ಅಲ್ಲ, ಏನೂ ಅಲ್ಲ, ಅದು ಒಣ್ಣೆ ಹುಳಿದ ಹಿಂದಿಂದೆ ದೊಂದಿ ಬೀಸಾದೆ. ಅವ್ರು ಯಾಕೆ ಇನ್ನೂ ಬರಲಿಲ್ಲ? ಏನಾದ್ರು ದಾರಿ ತಪ್ಪಿದ್ರೆ? ಅಲ್ಲ, ಅಷ್ಟು ಚೆನ್ನಾಗಿ ಆಳಿಸೋರು ದಾರಿ ಮಾಡಿದ್ದೆ ನಾನು. ಅಲ್ಲಿ ನೋಡು, ಅದೇನು ಬೆಳಕು ಕಾಣ್ತದೆ. ಹಾಂ, ಚಿನ್ನಕ್ಕ, ಚಿನ್ನಕ್ಕ, ಚಿನ್ನಕ್ಕ ಹೇಳಿ. ಆಯ್ತಾ? ಯಾರ ಅದು ಬರ್ತಾ ಇರೋದು? ಹಳೆ ಮನೆ ಸಣ್ಣಯ್ಯವರು ಅಂತ ಕಾಣ್ತದೆ. ದಿಬ್ಣ ಬಂದಾಗ ಹೆಣ್ಣು ಪತ್ತೆನೇ ಇಲ್ಲ ಅಂತ ಗೊತ್ತಾಗಿದ್ದೆ ತಡ.
ಹೂವಳ್ಳಿ ನಾಯಕರು ಜರ್ದಲು ಮೇಲೆದ್ದು ಕೂಗಾಡಿ ಹಿಂಗಾಗಕ್ಕೆ ನಾಗಕ್ಕನೇ ಕಾರಣ ಅಂತ ಅವಳನ್ನು ಹಿಡ್ಕೊಂಡು ಒಡೆಯಕ್ಕೆ ಹೋಗಿ ಹಾಯ ತಪ್ಪಿದ್ರು. ಅವ್ರ ತಲೆ ಮಂಚದ ಹೇಣಿಗೆ ಬಡ್ದು ನತ್ರ ಹರಿದು ಅವ್ರು ಸತ್ತೇ ಹೋದ್ರು. ಅಪಸಕನ ಆಪು ಅಂತ ಮದುವೆ ಗಂಡು ನಮ್ಮ ಶಂಕರಪ್ಪನ ಮನೇಲಿ ತಂಗಿದ್ದಾರೆ. ಮದುವೆಗೆ ಬಂದವರು ದಿಬ್ಬಣದವರು ಎಲ್ಲ ರಾತ್ರಿನೇ ತಮ್ಮ ಮನೆಗೆ ಹೋದ್ರು. ಬೆಳಗಾದ್ಮೇಲೆ ಬೆಟ್ಟಳ್ಳಿ ದೇವಣ್ಣನೇ ಮುಂದೆ ನಿಂತು ಎಲ್ಲ ಕೆಲಸ ಮಾಡಿಸ್ತಾನಂತೆ. ಹೆಣ ತೆಗೆದು ಸುಟ್ಟು ಪೂರೈಸಾದ ಮೇಲೆ ಇವತ್ತೇ ಬೈಗಿನ ಹೊತ್ತು ಚಿನ್ನಕ್ಕನ್ನ ಮನೆಗೆ ಕರ್ಕೊಂಡು ಬರಕ್ಕೆ ಹೇಳು ಅಂತ ಕಳಿಸ್ಯಾನೆ. ಚಿನ್ನಕ್ಕನ್ ಕೇಳಿ ನೋಡ ನೀನು. ಅದಕ್ಕೆ ಏನು ಗೊತ್ತಾಗ್ತದೆ? ಏನಾದ್ರಾಗ್ಲಿ ಕೇಳಿ ನೋಡ್ತೀನಿ. ನೋಡೋದಾದ್ರೆ ನೋಡು. ನಾನು ಈಗಲೇ ಮನೆಗೆ ಹೋಗ್ತೀನಿ. ನನ್ನ ಅಜ್ಜಿ ನೋಡಬೇಕು. ಚಿನ್ನಿ, ನಾವೀಗಲೇ ಹೋಗೋದು ಒಳ್ಳೇದಲ್ಲ. ನನ್ನ ಮಾತು ಕೇಳೆ. ಬೆಟ್ಟಳ್ಳಿ ಬಾವಂಗೇಳು ಬೈಗ್ನೊತ್ತಿ ಬರ್ತಾರೆ ಅಂತ. ನೀನು ಹೂವಳ್ಳಿಲೇ ಇರು. ಮುಂದಿಂದೆಲ್ಲ ಒಂದು ಇತ್ಯರ್ಥ ಆಗೇ ಬಿಡ್ಲಿ. ಹಂಗಾರೆ ನಾ ಹೋಗ್ತೀನಿ. ರಾತ್ರಿ ಹೂವಳಿಲ್ಲ ಇರ್ತೀನಿ. ನೀ ಹೇಳೋದನ್ನೆಲ್ಲ ದೇವಣ್ಣನಿಗೆ ಹೇಳ್ತೀನಿ. ಬಾ, ಆಮೇಲೆ ಮಾತಾಡೋಣ. ಅಯ್ಯ, ಒಂದು ಹೀಟ್ ದುಡ್ಡು ಕೊಟ್ಟಿದ್ರೆ ಆಪತ್ಕಾರು ಆತಿತ್ತೇನೋ. ದೇಶಾಂತರ ಹೋಗಿ ಬಂದ್ಮೇಲಾದರೂ ನಿಮ್ಮ ಋಣ ಇಟ್ಕೊಳ್ಳೋದಿಲ್ಲ. ನಾನು ನನ್ನ ಹೆಂಡತಿ ಇಬ್ಬರು ಗೇದಾದರೂ ತೀರಿಸ್ತೀವಿ. ದುಡ್ಡೇನೋ ಕೊಡೋಣ ಬಿಡ. ಆದರೆ ನೀ ದೇಶಾಂತರ ಹೋಗೋದು ಯಾಕ? ದೂರ ಏನು ಹೋಗೋದಿಲ್ರಯ್ಯ. ನಿಮ್ಮ ಚಿನ್ನಕ್ಕ ಲಗ್ನಕ್ಕೆ ಹಾಜರಿದ್ದು ಚಪ್ಪಳ ಹಾಕೋ ಸೇವೆನಾರು ಮಾಡ್ತೀವಿ ಬಿಡಿ. ಹಾಗೆ ಆಗಲಿ ಬಿಡು. ನಿನಗೆ ನಮ್ಮ ಸೇವೆ ಮಾಡೋ ಯೋಗ ಇದ್ದರೆ ಸಂತೋಷ. ನಮ್ಮ ಹೂವಳ್ಳಿ ಮಾವನು ತೀರ್ಕೊಂಡಾಯ್ತು. ಇನ್ನು ಆ ಮನೆ ಜವಾಬ್ದಾರಿನೂ ನಾನೇ ಹೊರಬೇಕಾಗ್ತದೋ ಏನೋ. ನಮ್ಮ ರಂಗಪ್ಪಣ್ಣಯ್ಯನು ನನಗೆ ಹಿಸ್ಸೆ ಕೊಟ್ಟು ಬೇರೆ ಹಾಕೋ ಹುನ್ನಾರದಲ್ಲಿ ಅದಾನ. ಅಲ್ಲೋ ಗುತ್ತಿ. ಅಲ್ಲ, ಒಂದು ವೇಳೆ ಹೂವಳ್ಳಿಲಿ ಮಸ್ಲಾ ನಾನೇ ನಿಂತು ಗದ್ದೆ ತೋಟದ ಕೆಲಸ ಎಲ್ಲ ಮುಗಿಸ್ಬೇಕಾಗಿ ಬಂದರೆ ಅಲ್ಲಿಗೆ ಬರ್ತೀರೇಂದ್ರ ನೀನು ನಿನ್ನ ಹೆಂಡತಿ? ಭಗವಂತ ನಡೆಸಿದ್ರೆ ಖಂಡಿತ ಬರ್ತೀವಿ. ನಾನು ನೋಡಿಯ ನಿಮ್ಮ ಪಾದಾಗೆ ಗೇಯ್ಕೊಂಡು ಬಿದ್ದಿರ್ತೀವಿ.